ಕೃಷ್ಣ ರಾಜಸಾಗರ ಅಣೆಕಟ್ಟು ಕಟ್ಟೋಕೆ ಅಡಿಗಲ್ ಹಾಕಿದ್ದು ಅಂತೇಳಿ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಎನ್ನುವಂತ ಹೇಳಿಕೆಯನ್ನ ಮಾಜಿ ಸಚಿವರಾಗಿರುವಂತ ಕೆ.ಎನ್. ರಾಜಣ್ಣ ಅವರು ಕೊಟ್ಟಿದ್ದಾರೆ. ಈ ಹೇಳಿಕೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಂತರದಲ್ಲಿ ಇತಿಹಾಸಕಾರರು ಈ ರೀತಿಯಾಗಿ ಇಲ್ಲ ಎನ್ನುವುದಾಗೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದ್ವು. ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಮಾಜಿ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ತುಮಕೂರಿನಲ್ಲಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಮತ್ತೆ ಪರವಿರೋಧ ಚರ್ಚೆಗೆ ಗ್ರಾಸವಾಗಿದೆ. ತುಮಕೂರಿನಲ್ಲಿ ನಡೆದಂತ ಹಿಂದುಳಿದ ವರ್ಗಗಳ ಸಭೆಯಲ್ಲಿ ಅವರು ಮಾತನಾಡಿದ್ರು. ನಾನು ಓದಿರುವಂತ ಪ್ರಕಾರ ಕನ್ನಂಬಾಡಿ ಕಟ್ಟೆಯನ್ನ ಪ್ರಾರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್, ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದರ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡಿದ್ರು ಎನ್ನುವಂತ ಹೇಳಿಕೆಯನ್ನ ಮಾಜಿ ಸಚಿವರಾಗಿರುವಂತ ಕೆ.ಎನ್. ರಾಜಣ್ಣ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣವಾಗಿ ಈ ಜಲಾಶಯವನ್ನ ಮಾಡಲಾಗಿದೆ ಎನ್ನುವುದಾಗೂ ಕೂಡ ಅವರು ಹೇಳಿದ್ರು. ಯಾಕೆ ಈ ರೀತಿಯಾದಂಥ ಚರ್ಚೆಗಳು ಪದೇ ಪದೇ ಹುಟ್ಟಿಕೊಳ್ತಾ ಇದೆ ಎನ್ನುವುದಾಗೂ ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇದನ್ನು ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆಯೂ ಹೋಗಿದೆ ಅನ್ನೋದಾಗಿಯೂ ಕೂಡ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು 4 ಯುದ್ಧ ಮಾಡ್ತಾನೆ, 3ನೇ ಯುದ್ಧದಲ್ಲಿ ಸೋತು ಬಿಡ್ತಾನೆ. ಬ್ರಿಟಿಷರು ಯುದ್ಧದ ಖರ್ಚು 3,30,00,000 ಕೇಳ್ತಾರೆ. ಆಗ ವಿಧಿ ಇಲ್ಲದೆ ಮಕ್ಕಳನ್ನ ಅಡವಿಡ್ತಾನೆ ಅಂತ ಹೇಳಿದ್ದಾರೆ. ದುಡ್ಡು ಕೊಟ್ಟು ಬಿಡಿಸಿಕೊಳ್ಬೇಕಾದ್ರೆ 4ನೇ ಮೈಸೂರು ಯುದ್ಧದಲ್ಲಿ ಮೀರಾ ಸಾದಿಕ್ ಕಥೆಯಿಂದಾಗಿ ಸೋತು ಹೋಗ್ತಾನೆ. ಮೀರಾ ಸಾದಿಕ್ ದ್ರೋಹ ಮಾಡದೇ ಇದ್ದಿದ್ರೆ, ಶಸ್ತ್ರಾಗಾರ ಡ್ಯಾಮೇಜ್ ಆಗದೇ ಇದ್ದಿದ್ರೆ ಅವನು ಸೋಲ್ತಾ ಇರಲಿಲ್ಲ ಅಂಥೇಳಿ ಮಾಜಿ ಸಚಿವ ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ KRSಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳೋದ್ರ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ತುಮಕೂರಿನ ಹಿಂದುಳಿದ ವರ್ಗಗಳ ಸಭೆಯಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ರೇಷ್ಮೆ ಬರಲು ಟಿಪ್ಪು ಕಾರಣ. ಟಿಪ್ಪು ರೇಷ್ಮೆಯ ಜನಕ. ಪರ್ಷಿಯಾದಿಂದ ಕಡ್ಡಿ ತಂದಿದ್ದೇ ಟಿಪ್ಪು. ರಾಮನಗರ ಎಲ್ಲ ಕಡೆಯಿಂದ ಮುಸ್ಲಿಮರು ಹೆಚ್ಚು ರೇಷ್ಮೆ ಕೃಷಿ ಮಾಡ್ತಾರೆ ಅನ್ನೋದಾಗಿಯೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇತಿಹಾಸವನ್ನ ತಿರುಚುವಂತ ಕೆಲಸ ಆಗ್ತಾ ಇದೆಯಾ ನಿರಂತರವಾಗಿ? ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ? ಯಾರನ್ನ ಓಲೈಸಿಕೊಳ್ಳುವಂತ ಪ್ರಯತ್ನ? ಹಾಗಾದ್ರೆ ನಾವು ಓದಿದಂತ ಇತಿಹಾಸವೇ ಇಲ್ಲಿ ಸುಳ್ಳಾಯ್ತಾ? ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜ. ಕೃಷ್ಣ ರಾಜಸಾಗರ ಜಲಾಶಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂಥ ಜಲಾಶಯ ಇದು. ಕಾವೇರಿ ನದಿಗೆ ಅಡ್ಡಲಾಗಿ ಇದನ್ನು ಕಟ್ಟಲಾಗಿದೆ. ನಾವೆಲ್ಲರೂ ಓದಿಕೊಂಡು ಬಂದಿದ್ದು ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಈ ಜಲಾಶಯವನ್ನು ನಿರ್ಮಿಸಲಾಯಿತು ಎನ್ನುವುದಾಗಿ. ಆದರೆ ಕಾಂಗ್ರೆಸ್ ನಾಯಕರು ಯಾಕೆ ಟಿಪ್ಪು ಸುಲ್ತಾನ್ ಇದನ್ನ ಕಟ್ಟಿದ್ದು, ಇದಕ್ಕೆ ಅಡಿಗಲ್ ಹಾಕಿದ್ದು ಎನ್ನುವುದಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಆಗ್ತಾ ಇರುವಂತ ಚರ್ಚೆ ಇದು. ಯಾವುದೋ ಟಿಪ್ಪು ಬಗ್ಗೆ ತೋರಿಸ್ತಾ ಇದ್ವಿ. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದರೆ, ನಾನು ಓದಿರುವಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವನು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ಇರಬೇಕು ಅಷ್ಟು ಇರಬೇಕು ಅಂತ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನ ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ ಬ್ರಿಟಿಷ್ನವ್ರನ್ನ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರು ಬ್ರಿಟಿಷ್ನವರು. ಅವ್ನ ದುಡ್ಡಿಲ್ಲದೆ ಅವ್ನ ಮಕ್ಕಳು ನಡ ಇಡ್ತಾರೆ, ತಗೊಂಡು ಎದುರು ಜನ ಇಟ್ಟಿರ್ತಾರೆ ಅವ್ರ ಮಕ್ಕಳು. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ಬರ್ತಾನೆ. 4ನೇ ಮೈಸೂರು ವಾರ 1799ನಲ್ಲಿ 4ನೇ ಮೈಸೂರು ವಾರ ಆಗ್ತಾರೆ. ಆ ಮೈಸೂರು ವಾರಲ್ಲಿ ಅವನು ಮೀರ್ ಸಾಧಕ್ ಕಥೆಯಿಂದ ಅವ್ನು ಸೋತೋಗ್ಬಿಡ್ತಾನೆ. ಮೀರ್ ಸಾಧಕ್ಕು ದ್ರೋಹ ಮಾಡದೇ ಇದ್ರೆ, ಅವನ ಒಂದು ಶಸ್ತ್ರಾಗಾರ ಜನ ಡ್ಯಾಮೇಜ್ ಆಗದೆ ಇದ್ರೆ ಅವನು ಅವಾಗೂ ಸೋತ.